ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಬಿಸಿ ದೀಕ್ಷಕರ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ರ್ಯಾಂಡಮ್ ವಿಡಿಯೋ ಆಗಿರುತ್ತೆ. ನಾನಿವಾಗ ಎಲ್ಲೋಗಿದೆ ಅಂತ ಅಂದರೆ ನಾನಿವಾಗ ರಾಗಿ ಬಿಸ್ಕೊಂಬರಕ್ಕೆ ಹೋಗಿದ್ದೆ. ರಾಗಿ ಬಿಸ್ಕೊಂಡು ಬಂದಿದ ತಕ್ಷಣ ನಾನು ಪ್ರಿನ್ಸಿ, ಏಯ್ ಹಲೋ ಎಕ್ಸ್ಕ್ಯೂಸ್ ಮಿ ಮೇಡಮ್, ಪ್ರಿನ್ಸಿ ಕಾಣಿಸ್ತಿದ್ದೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡೋಗಿರೋ ಗೈಸ್. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಮ್ಯಾಮ್, ಬನ್ರಿ ಇಲ್ಲಿ. ಈಗ ಕಾಣಿಸ್ತಿದ್ದಳು ಬಂದಿದ ತಕ್ಷಣ ಹಿಂಗೆ ಮಾತಾಡ್ಸೋದಳು. ಅದಾದಮೇಲೆ ನಾನು ರಾಗಿ ಬೀಸ್ಕೊಂಡ್ಬಂದಿದ್ದೀನಿ ಗೈಸ್ ಇವತ್ತು. ಎಲ್ಲಿ ರಾಗಿ ಅಲ್ಲಿದೆ ನೋಡಿ ಗೈಸ್, ಬೀಸ್ಕೊಂಡ್ಬಂದಿದ್ದೀನಿ. ಹಾಗೆ ನಾನು ಬಜ್ಜಿ ತಂದಿದ್ದೀನಿ ಗೈಸ್. ಇವತ್ತು ಸಂಜೆ ಇವತ್ತು ಸೋಮವಾರ ನಾನ್ ವೆಜ್ ತಿನ್ನೋಂಗಿಲ್ಲ, ಸೊ ಬಜ್ಜಿ ತಂದಿದ್ದೀನಿ. ಬಟ್ ಬಜ್ಜಿ ತಂದಿದ್ದೀನಿ, ಇದೇ ಸಿಗ್ತಾಯಿಲ್ಲ ಗೈಸ್, ವೈಫೈ ಸಿಗ್ತಾಯಿಲ್ಲ, ಹಂಗೆ ತಿನ್ನಬೇಕು ಅಂದ್ಕೊಂಡು. ನಾವು ಬಜ್ಜಿನ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇವಳು ಹಿಂಗೆ ನೋಡ್ತಾಳೆ, ಎಲ್ಲೋಳು ಹಲೋ ಹಿಂಗೆ ಕೋಪ ಮಾಡಿಕೊಂಡು ಹಿಂಗೆ ಮಲ್ಕೊಂಬಿಡೋದು ಅಂದ್ಕೊಂಡು. ಓಕೆ ಗೈಸ್, ಟಿವಿನ ನಾನು ಕನೆಕ್ಟ್ ಮಾಡಿದ್ದೀನಿ, ತಿನ್ಬಿಟ್ಟು ಸಿಗ್ತೀನಿ. ಇವತ್ತು ಬಜ್ಜಿ ಜೊತೆ ನಮಗೆ ಪಾರ್ಟ್ನರ್ ಆಗಿರೋದು ನಮ್ಮ ಮದರ್ ಇಂಡಿಯಾ. ಹೆಂಗೆ ತಿಂತಾರೆ ಕ್ಯಾಪ್ಸಿಕಮ್ ಬಜ್ಜಿ ಹೆಂಗೆ ತಿಂತಾ ಇದ್ದಾರೆ. ಓಕೆ ಗೈಸ್, ತಿನ್ಬಿಟ್ಟು ಸಿಗ್ತೀನಿ. ಇವಳು ನೋಡಿ ಕೋಪಿಸ್ಕೊಂಡಿರೋ ರಾಣಿ. ಅಲ್ಲೇ ಪ್ರಿನ್ಸಿ ತಗೊಳ್ಳೆ ತಗೊಳ್ಳೇನಿ ತಕ್ಷಣ ರೊಕ್ಕು. ಪಿಂಚಿ ನಾವು ಚಿಕನ್ ತಿಂತಿದ್ದೀವಿ ಅಂದ್ಕೊಂಡು, ಬಿಸಿ ಗೊತ್ತಾಗುತ್ತಲ್ಲ ಅವಳಿಗೆ ಸ್ಮೆಲ್ಲು, ಸೊ ನಾವು ಚಿಕನ್ ತಿಂತಾಯಿದ್ದೀವಿ ಅಂದ್ಬಿಟ್ಟು ಹಿಂಗೆ ನೋಡೋದು. ಕೊಟ್ಟಿಲ್ಲ ಅಂತಂದರೆ ಮುನ್ಸ್ಕೊಂಡು ಕೂತ್ಕೊಂಡ್ಬಿಡೋದು. ಗಾಯ್ಸ್ ಏನು ಗೊತ್ತಾ ಗಾಯ್ಸ್, ನನಗೇನಾಗಿದೆ ಗೊತ್ತಾ ಗೈಸ್, ನನ್ನ ಕಣ್ಣು ನೋಡ್ತಾ ಇದೆಯಲ್ಲ ನೋಡಿ ಗೈಸ್, ಎಷ್ಟು ಕೆಂಪಗಾಗ್ಬಿಟ್ಟಿದೆ ನನ್ನ ಕಣ್ಣು. ಯಾಕೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ಕೆಂಪಗಾಗ್ಬಿಟ್ಟಿದೆ. ನಂಗೆ ನೋವ್ತಾ ಇದೆ ಗೈಸ್, ಎರಡು ಕಣ್ಣು ನೋವ್ತಾ ಇದೆ. ಹಾಗೆ ಇಲ್ಲಿ ಒಂದು ಪಿಂಪಲ್ ಆಗಿಬಿಟ್ಟಿದೆ ಗೈಸ್. ಅದು ಹೆಂಗಾಯಿತು ಏನಾಯಿತು ಗೊತ್ತಿಲ್ಲ. ಏನು ಕಚ್ಚಿರ್ಬೋದು ಮಮ್ಮಿ ಅದು. ನೋಡಿ ಗೈಸ್, ನೀರುಗಳು ಹೆಂಗೆ ಬರ್ತಾವೆ ಕಣ್ಣಲ್ಲಿ. 2 ಕಣ್ಣು ಬೆಳಗ್ಗೆಯಿಂದ ಹಂಗೆ ಬರ್ತೈತೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮಮ್ಮ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ರೆ. ಓಕೆ ಗೈಸ್, ರೆಸ್ಟ್ ತಗೊಂಡು ಸಿಗ್ತೀನಿ ಗೈಸ್. ತುಂಬ ಫೋನ್ ನೋಡ್ತಾಳೆ, ಫೋನ್ ನೋಡೋದ್ರಿಂದ ಎಫೆಕ್ಟು. ಟಿ ವಿಲಿ ದಿನ ಬೆಳಗಾದರೆ ಟಿ ವಿಲಿ ತೋರಿಸ್ತಾನೆ ಇರ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟು ಹೇಳಿದ್ರು ನನ್ನ ಮಾತು ಕಿವಿ ಮೇಲೆ ಹೋಗಲ್ಲ. ಕಿವಿ ಮೇಲಲ್ಲ, ಕಿವಿ ಒಳಗೆ ನೋಡಿ ಗೈಸ್ ಹೆಂಗೆ ನೀರು ಬರ್ತೈತೆ. ಸಿಗ್ತೀನಿ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ಇದು ಯಾವ ಹಣ್ಣು ಅಂತ ಕಮೆಂಟ್ ಮಾಡಿ ಗೈಸ್. ಇದು ಇವಾಗ ನಮ್ಮ ಮನೆಯಲ್ಲಿ ಇದು ಯಾವ ಹಣ್ಣು ಅಂತ ಕಮೆಂಟ್ ಮಾಡಿ. ಸೊ ಲೆಟ್ಸಿ, ಇದನ್ನು ಇವಾಗ ನಾನು ಕಟ್ ಮಾಡಿ ತಿಂತಾ ಇದ್ದೀನಿ. ಇಷ್ಟೇ ಒಳಗಡೆ ಹಣ್ಣು ಇರೋದು, ಆದರೆ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಮ್ಮ ಮನೇಲಿ ಟಿಫನ್ಗೆ ಮಶ್ರೂಮು ಮತ್ತು ಬಟಾಣಿ ಗ್ರೇವಿ ಮಾಡಿ ಹೆಸರು ಕಾಳು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಗೈಸ್, ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದೆ ಮಶ್ರೂಮ್ ಅಲ್ವಾ ಮಮ್ಮಿ? ಎಸ್, ಮಶ್ರೂಮ್, ಬಟಾಣಿ, ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಟೊಮೊಟೊ, ತೆಂಗಿನ ತುರಿ ಮತ್ತು ಕೊತ್ತಂಬರಿ, ಧನಿಯಾ ಪೌಡರ್, ಖಾರದ ಪುಡಿ ಇಷ್ಟನ್ನು ಹಾಕಿ ರುಬ್ಬೋಣ. ಇವಾಗ ಎಣ್ಣೆ ಹಾಕ್ರಿ ಮೇಡಮ್. ಕಾಯ್ಬೇಕಲ್ಲ ಇನ್ನು ಸ್ವಲ್ಪ. ಕಾಯ್ಬೇಕಂತೆ ಗೈಸ್. ಅದಾದ್ಮೇಲೆ ಬಾಣಲಿ ಕಾಯೋವರೆಗೂ ಸ್ವಲ್ಪ ಬಿಟ್ಟು ಹೀಗೆ ಎಣ್ಣೆ ಹಾಕೋಬೇಕು. ನಮ್ಮ ಜನರಿಗೆ ಟೇಬಲ್ ಸ್ಪೂನ್ ಹೇಳ್ಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕಂತೆ. ಅದಾದ ನಂತರ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಕೊಟ್ಕೊಳ್ಳಿ ಗಾಯ್ಸ್. ಹಾಗೆ ಬಾಡಿಸಿ ಗಾಯ್ಸ್. ಬಾಡ್ಸಕ್ಕೆ ನಮ್ಮ ಹತ್ರ ಇರೋದು ಈ ಥರ. ನಾನು ಈ ಥರ ವಿಡಿಯೋ ಮಾಡ್ತೀನಿ ಅಂತ ಅಂದರೆ ನಮ್ಮಮ್ಮ ಹಿಂದೆ ಕೊಂಡೋಗ್ಬಿಡ್ತಾರೆ. ಏನೋ ಹೇಳ್ತಿದ್ದಾರೆ ಮಮ್ಮಿ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಅದಾದ್ಮೇಲೆ ಬೇರೆ ಐಟಮ್ ಹಾಕ್ಬೇಕಾ? ಅದಾದ್ಮೇಲೆ ಬಟಾಣಿ ಹಾಕೋಣ. ಅದು ಯಾವ ಬಟಾಣಿ ಅಂತ ಹೇಳ್ಬೇಕಲ್ವಾ? ಅಕ್ಕಿ ಬಟಾಣಿ.
ಹಸಿ ಬಟಾಣಿ ಎಷ್ಟು ಕಪ್ಪು? 1 ಕಪ್ಪ 2 ಕಪ್ 2 ಕಪ್ಪ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ತಾರೆ. ಮೀಡಿಯಮ್ ಬೇಕು ಅಂದರೆ ಒಂದು ಚಿಕ್ಕ ಸ್ಮಾಲ್ ಕಪ್ಪಲ್ಲಿ 1 ಕಪ್ ಅಷ್ಟೆ. ಓಕೆ ಓಕೆ ಗಾಯ್ಸ್, ನಮ್ಮ ಗೈಸ್ ಅರ್ಥ ಆಗುತ್ತೆ. ಜೊತೆಗೆ ಸ್ವಲ್ಪ ಉಪ್ಪು ಒಗ್ಗರಣೆಲೆ ಹಾಕಿದ್ರೆ ಚೆನ್ನಾಗಿರ್ತದೆ. 1 ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಹಾಂ. ನೆಕ್ಸ್ಟ್ ಮಶ್ರೂಮ್. ಅದೆಲ್ಲ ಹೇಳ್ಬೇಕಮ್ಮ ವ್ಲಾಗಲ್ಲಿ ಸುಮ್ಮನೆ ಹಾಕಿದ್ರೆ. ಮಶ್ರೂಮ್ ಹಾಕ್ತಾ ಇದ್ದೀವಲ್ಲ, ನನಗೆ ಇದನ್ನ ಸ್ವಲ್ಪ ಬಾಡಿಸ್ಕೋಬೇಕು. ಈಗ ಎಷ್ಟೊತ್ತು ಬಾಡಿಸ್ಕೋಬೇಕು ಮಮ್ಮಿ? ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಳ್ಳೋವರೆಗೂ ಬಡಿಸ್ಕೋಬೇಕು. ಆಯ್ತು, ಬಿಟ್ಕೋತಾ ಇದೆಯಾ ನೀರು ಇವಾಗ? ಸೊ ಯಮ್ಮಿ. ನೋಡಿ ಗಾಯ್ಸ್, ಮತ್ತೆ ಉಪ್ಪು ಹಾಕ್ತಾ ಇದ್ದಾರೆ. ನೋಡಿ ಗೈಸ್, ನೀರು ಬಿಟ್ಕೋತಾ ಇದೆ. ಈ ಥರ ಇನ್ನೂ ಜಾಸ್ತಿ ನೀರು ಬಿಟ್ಕೊಳ್ಳೋ ತನಕ ನೀವು ಬಾಡಿಸ್ಕೊತಾ ಇರಬೇಕು. ನೋಡಿ ಗೈಸ್, ಈ ಥರ ನೀರು ಬಿಟ್ಕೊಳ್ಳೋವರೆಗೂ ನೀವು ಫ್ರೈ ಮಾಡ್ಕೋತಾ ಇರಬೇಕು. ಅದಾದ್ಮೇಲೆ ನಮ್ಮಮ್ಮ ಹೇಳ್ತಾರೆ ನೆಕ್ಸ್ಟ್ ಹೇಳಿ ಮೇಡಮ್. ಸ್ವಲ್ಪ ನೀರು ಇಂಗಿದ್ಮೇಲೆ ಮಸಾಲೆ ಹಾಕಬೇಕು. ಮಸಾಲೆ ಏನು ಮಸಾಲೆ? ಮಸಾಲೆ ರುಬ್ಕೊಂಡಿರ್ತೀವಲ್ಲ, ಆ ಮಸಾಲೆ ಹಾಕಿ ಇವಾಗಲೇ ಹಾಕದ ಅಥವಾ ಇನ್ನೂ ಸ್ವಲ್ಪ ನೀರು ಹಿಂಗಬೇಕು. ಒಂದೆರಡು ನಿಮಿಷ. ಅದು ಹಿಂಗೆ ಬೇಕಾ? ಈಗ ಮಶ್ರೂಮ್ ಅಲ್ಲೇನ ಎಷ್ಟು ನೀರು ಬಿಟ್ಕೊಂಡಿರೋದು ಅಥವಾ ನೀರು ಹಾಕಿದ್ಯಾ? ನೀರು ಹಾಕಿಲ್ಲ, ಮಶ್ರೂಮ್ ಅಲ್ಲೇ ಬಿಟ್ಕೊಂಡಿರೋದು. ನೋಡಿ ಗೈಸ್, ಮಶ್ರೂಮ್ ಅಲ್ಲೇ ಇದು ನೀರು ಬಿಟ್ಕೊಂಡಿರೋದು. ಅದು ಸ್ವಲ್ಪ ಅದರಲ್ಲೇ ಹಿಂಗದ್ಮೇಲೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕ್ತೀವಿ ಗೈಸ್. ಎಲ್ಲ ಹಿಂಗ್ತಾ ಇದೆ. ಇವಾಗ ಮಸಾಲೆ ಹಾಕೋಣ, ರುಬ್ಬಿರೋ ಮಸಾಲೆ ಹಾಕೋಣ. ರುಬ್ಬಿರೋ ಮಸಾಲೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿಕೊಂಡು ಮಿಕ್ಸ್ ಅನ್ನು ಮಾಡಿಕೊಂಡು, ಇವಾಗ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀವಿ. ಇದು ಬೇಯಬೇಕು 5 ಮಿನಿಟ್ಸ್. ಇದು ಚೆನ್ನಾಗಿ ಬೇಯಬೇಕು. ಅದಾದ್ಮೇಲೆ ಫ್ರೈ ರೆಡಿ ಆಗುತ್ತೆ. ಬೇಯೋವರೆಗೂ ಮುಚ್ಚಿಬಿಡೋಣ ಸ್ವಲ್ಪ 5 ನಿಮಿಷ. ಬೆಂದಿದ್ದ ಕೊತ್ತಂಬರಿನ ಸ್ವಲ್ಪ ತೊಳೆದು ಹಚ್ಚಿರೋದನ್ನ ಕೊತ್ತಂಬರಿ ಹಾಕೋಣ. ನೋಡಿ ಗೈಸ್, ಈ ಥರ ಕಾಣುತ್ತೆ ಬೆಂದ ಮೇಲೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಕೊತ್ತಂಬರಿ ಹಾಕಿದ್ಮೇಲೆ ಎಲ್ಲ ಅಡುಗೆ ಚೆನ್ನಾಗಿ ಕಾಣುತ್ತೆ, ಗ್ರೀನ್ ಆಗಿ ಅಲ್ವಾ ಗೈಸ್? ನಿಜ ಅಂದರೆ ಕಮೆಂಟ್ ಮಾಡಿ ಗೈಸ್. ಎಸ್, ಸ್ವಲ್ಪ ಬೆಣ್ಣೆ ಹಾಕೋಣ, ಇನ್ನೂ ಚೆನ್ನಾಗಿರುತ್ತೆ. ಮಾಡಿಸ್ಬಿಟ್ಟು ಟಿಫನ್ ದೋಸೆ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ಆದರೆ ಬೆಣ್ಣೆ ಬಾಡ ಇದಾಗಬೇಕು, ಕರಗುತ್ತೆ. ಓಕೆ, ದೋಸೆ ಹಿಟ್ಟು ಗ್ರೇವಿ ರೆಡಿ ಆಗಿದೆ. ಇವಾಗ ಗ್ರೇವಿ ರೆಡಿ ಆಗಿದ ನಂತರ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಏನಂದರೆ ದೋಸೆ ಹಾಕ್ತಾ ಇದ್ದೀವಿ. ಈಗ ನೆನ್ಸಿಟ್ಬಿಟ್ಟು ಆಮೇಲೆ ರುಬ್ಕೊಂಡಿರೋದಕ್ಕೆ ಹೆಸರು ದೋಸೆಗೆ. ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಾನು ನಮ್ಮ ಮನೇಲಿ ಏನಾದರೂ ಅಡುಗೆ ಮಾಡಿದಾಗ ನಾವು ಸ್ಟಾರ್ಟಿಂಗು ನಾವು ತಿನ್ನಲ್ಲ, ಬಟ್ ಮನೇಲಿ ಇರೋರಿಗೆ ಹೆಂಗಿದೆ ಅಂತ ನೋಡೋಕ್ಕೆ ಕೊಡ್ತೀವಿ. ಅದು ಯಾರು ಅಂತ ಅಂದರೆ ದ ಒನ್ ಅಂಡ್ ಓನ್ಲಿ ಪರ್ಸನ್ ಪವನ್ ಕುಮಾರ್ ಬಿಸ್. ಹೆಲ್ದಿ ಫುಡ್ ರೆಡಿ ಆಗಿದೆ. ಮೊಟ್ಟೆ ಜೊತೆ ಕೊಡ್ತಾ ಇದ್ದೀನಿ ಬಿಕಾಸ್ ನಾನು ಮಣ್ಣ ಜಿಮ್ಗೆ ಹೋಗ್ತಾನೆ. ಸೊ ಹೆಲ್ದಿ ಫುಡ್ ಇಸ್ ರೆಡಿ ಟು ಪವನ್ ಕುಮಾರ್ ಬಿಸಿ. ಚೆನ್ನಾಗಿದ್ಯಾ? ಯಾರು ಮಾಡಿದ್ ಅನ್ಕೊಂಡೆ? ನಾನಾ? ನಾನಲ್ಲ ಕಣೋ ಮಮ್ಮಿ. ಚೆನ್ನಾಗೈತಾ ಗೈಸ್? ಇವಾಗ ನಾನು ತಿಂತಾ ಇದ್ದೀನಿ. ಚೆನ್ನಾಗಿದೆ ಗೈಸ್. ನಾವೇನಾದರೂ ತಿನ್ನೋ ಟೈಮಲ್ಲಿ ನಮ್ಮ ಪ್ರಿನ್ಸಿ ಹೆಂಗೆ ನೋಡ್ತಾಳೆ ಅಂತಂದರೆ, ಹಿಂಗೆ ಗೈಸ್ ಚಿಕನ್ ತಿಂತೀವಾ ಏನು ತಿಂತೀವಿ ಅಂತ ನೋಡೋದು. ಇಷ್ಟೇ ಚಿಕ್ಕದೈತಲ್ಲ ಇದು, 4 ವರ್ಷದ ಮನೆ ಇದು. ಇದು ಹೆಣ್ಣು ಅಳ್ತಾವಳೆ. ಯಾಕೆ ಕಳ್ತಾ ಇದ್ದಾರೆ ಸೊ ಅವಳಿಗೆ ಗೊತ್ತಾಗ್ತದೆ ಕರ್ಕೊಂಡ್ಬಂದಿದ್ದಾರೆ 3 ಲಕ್ಷ ಚುಚ್ಚಿಸ್ತಾನೆ ಅಂತ. ಹಾಗೆ ಈ ನಾಯಿ ತುಂಬ ಬೋಗ್ತಾ ಇತ್ತು ಅಂದ್ಬಿಟ್ಟು ಅವಳು ಹೆದರ್ಕೊಂಡಿದ್ಲು. ಗೈಸ್, ಇವಾಗ ನಾವೆಲ್ಲ ಆಚೆ ಹೋಗಿದ್ವಿ ಆ ಕೆಲಸದ ಮೇಲೆ. ಕೆಲಸ ಮುಗಿಸ್ಕೊಂಡು ಇವಾಗ ಟೈಮ್ ಆಗಲೇ ಎಷ್ಟು 5 ಗಂಟೆ ಆಗಿದೆ. ನಮ್ಮಮ್ಮ ಗಾಡಿ ಓಡಿಸ್ತಿದ್ದಾರೆ.
ಗೈಸ್ ಆ್ಯಕ್ಚುಲಿ ಇವಳು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ವಿ. ಇವಳಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು, ಸೊ ಅದನ್ನು ಕ್ಯೂರ್ ಮಾಡಿಸ್ಕೊಳ್ಳೋಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ವಿ. 3 ಹೆಂಗೆ ಕೇಳಿಸ್ಕೊತಾಳೆ ನೋಡಿ ಗೈಸ್. 3 ಇಂಜೆಕ್ಷನ್ ಕೊಟ್ಟರು, ಅದಾದಮೇಲೆ ಪಾಪ ಹತ್ಬಿಟ್ರು. ಆಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಂತೆ ಗೈಸ್. ಅದೆಲ್ಲ ಆದಮೇಲೆ ನಾನು ಮನೆಗೆ ಬಂದಿದ್ದೀನಿ ಗೈಸ್. ಬಂದಿದ್ದಾರೆ ನೋಡಿ ಗೈಸ್ ನಮ್ಮಣ್ಣು. ಮತ್ತೆ ಏನಿಲ್ಲ ಮರೆಯ ರೆಸ್ಪೆಕ್ಟ್ ಇಲ್ಲ ಗೈಸ್. ನಂಗೆ ಇವ್ರು ನಮ್ಮಮ್ಮ. ನಾನು ಹಾಯ್ ಕಂಟಿನ್ಯೂಷನ್ ಬ್ಲಾಗ್ ಇದು ಮತ್ತೇನು ಹಾಯ್ ಅಂತ ಇದೆಯಾ. ಹಾಗೆ ಗೈಸ್ 27th ನಾವು ಗಣೇಶ ಕೂರಿಸ್ತಿದ್ವಿ. ಸೊ ಅಲ್ಲಿ ನೋಡಿ ಅಲ್ಲಿ ಬ್ಯಾನರ್ ಕಾಣಿಸುತ್ತೆ ನಿಮಗೆ. ಅದೇ ಗೈಸ್ 27th ಗಣೇಶ ಕೂರಿಸ್ತಿದ್ವಿ. ಸೆಪ್ಟೆಂಬರ್ 27, 2025 ಅಲ್ಲಿ ನಾವು ಗಣೇಶ ಕೂರಿಸ್ತಾ ಇದ್ದೀವಿ. ನೋಡಿ ಗೈಸ್ ಛತ್ರಿ ಯಾಕೋ ಮರ್ಚ್ಕೊತಾ ಇಲ್ಲ. ಸೊ ಅದಕ್ಕೆ ನಾನು ಛತ್ರಿನ ಹಿಂಗೆ ಹಿಡ್ಕೊತಾ ಇದ್ದೀನಿ. ಹಿಂಗೆ ಹಿಡ್ಕೊಂಡು ಹೋಗ್ಬೇಕು. ಓಕೆ ಗೈಸ್, ಹಾಗೆ ನಮ್ಮನ್ನ ಇದ್ದಾರೆ 27th ಗಣೇಶ ಕೂರಿಸ್ತೀವಿ. ಆವತ್ತಿನ ದಿನ ಫುಲ್ ಬ್ಲಾಗ್ ನಾನು ಮಾಡಬೇಕಂತ ಕ್ಲೀನಾಗಿ ಮಾಡಬೇಕು. ಸೊ ಅದನ್ನು ಮಾಡ್ತೀನಿ. ನಾನು ಬರ್ತಾಯಿದ್ದೀನಿ, ನೀವು ಬನ್ನಿ ಗೈಸ್. 27th ಗಣೇಶ ಕೂರಿಸ್ತೀವಿ, ಬನ್ನಿ. ಥ್ಯಾಂಕ್ ಯು. ಇಲ್ಲಿ ನೋಡಿ ಗೈಸ್, ಇವಾಗ ಪ್ರಿನ್ಸಿನ ವಾಕಿಂಗ್ ಕರ್ಕೊಂಡು ಬಂದಿದ್ದೀವಿ. ನಾನು ಮತ್ತು ನಮ್ಮಮ್ಮ ಬಂದಿದ್ದೀವಿ. ಅವಳಿಗೆ ಛತ್ರಿ ಹಿಡಿಯೋಕ್ಕೆ ಅಂತ ನಾವು ಬಂದರೆ ನಮ್ಮಿಬ್ರಿಗೆ ಛತ್ರಿ ಹಿಡಿತಾ ಇದೆ ಅಷ್ಟೇ. ಅವಳು ದೂರ ಹೋಗ್ತಾವಳೆ. ಸುಮ್ಮನೆ ನೋಡಿ ಗೈಸ್, ನಾವು ಇಲ್ಲಿ ಛತ್ರಿ ಇಟ್ಕೊಂಡು ಹೋಗೋದು. ಅವಳು ನೋಡಿ ಎಲ್ಲಿರೋದು ಛತ್ರಿ ಹಿಂಗೆ ದೂರ. ಅವಳಿಗೆ ಮಳೆ ನೆನೆಯೋಕ್ಕೆ ಇಷ್ಟ ಅನಿಸುತ್ತೆ ಗೈಸ್. ಸೊ ಓಕೆ ಗೈಸ್, ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಗೈಸ್ ನಾನು ಸೇಯಿಂಗ್ ಎಷ್ಟು ಮೈ ಮದರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕಮೆಂಟ್ ಮಾಡಿ ಗೈಸ್. ಕಮೆಂಟೇ ಮಾಡಲ್ಲ ನೀವು. ಸೇಯಿಂಗ್ ಎಷ್ಟು ಮೈ ಮದರ್ ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಎಸ್ ಅಂತ ತಿಳಿಸಿ. ಹಾಗೆ ಇನ್ನೊಂದು ಸೇಯಿಂಗ್ ಎಷ್ಟು ಮೈ ಬ್ರದರ್ ಮಾಡಬೇಕಾ ಅಥವಾ ಮದರ್ ಮಾಡಬೇಕು? ಅದೇ ಸೇಯಿಂಗ್ ಎಷ್ಟು ಮೈ ಮದರ್ ಮಾಡಬೇಕಾ ಬ್ರದರ್ ಮಾಡಬೇಕಾ ಅದೊಂದು ಹೇಳಿ. ಆಮೇಲೆ ಬ್ರದರ್ ಜೊತೆ ಇನ್ನೊಂದು ಏನೋ ಕುಕ್ಕಿಂಗ್ ಬ್ಲಾಗು, ಮೈ ಬ್ರದರ್ ಕುಕ್ಕಿಂಗ್ ಬ್ಲಾಗ್ ಅಂತ ಹಾಕ್ತೀನಿ. ಅದು ಬೇಕಾಗಿದ್ದರೆ ನಿಮಗೆ ಬೇಕಾಗಿದ್ದಲ್ಲಿ ನೀವು ಎಸ್ ಅಂತ ಕಮೆಂಟ್ ಮಾಡಿದ್ರೆ ಸಿಗೋಲ್ಲ. ಯಾರು ವೀಡಿಯೋ ಮಾಡಿಸ್ಕೊಳ್ಳಲ್ಲ. ಎಸ್ ಅಂತ ಮಾಡಿದ್ರೇ ಅವ್ರು ಸ್ಟಾರ್ಟ್ ಮಾಡೋದು. ಓಕೆನಾ, ಮಿಸ್ ಮಾಡಿಬಿಡಿ ಗೈಸ್. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಎಂಟು ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.